जय सिया राम। मैं वसंता शेंद्रे आप सभी श्रद्धालु जनों का तेलंगाना वसुंधरा यात्रा 2025 के इस दिव्य आयोजन के 17वें दिवस के द्वितीय सत्र में हार्दिक स्वागत करती हूँ। आज दिनांक 13 अक्टूबर 2025 तेलंगाना उपपीठ जुक्कल से 27 सितंबर को प्रारंभ हुई यह यात्रा पूज्यपाद जगतगुरु रामानंदाचार्य नरेंद्राचार्य जी की करुणामयी दृष्टि और दिव्य मार्गदर्शन से आलोकित हो रही है। अब तक 16 दिन पार कर चुकी यह वसुंधरा यात्रा अब अपने अंतिम पड़ाव की ओर बढ़ रही है और कुछ ही दिनों में सब पूज्यपाद जगतगुरु रामानंदाचार्य नरेंद्राचार्य जी के जन्मोत्सव की सामूहिक मंगलमय अभिव्यक्ति के साक्षी बनेंगे, जहां यात्रीगण अपने भीतर की भावनाओं को पूर्णता के स्पर्श के साथ साझा करेंगे। आइए इस पावन दिवस के दूसरे सत्र के कुछ झलकियां आत्मसात करें। जय सिया राम। ನಾನು ವಸಂತ ಶೇಂದ್ರೆ ತೆಲಂಗಾಣ ವಸುಂಧರಾ ಪಾದಯಾತ್ರೆ 2025 ಎಂಬ ಈ ದಿವ್ಯ ಕಾರ್ಯಕ್ರಮದ 17ನೇ ದಿನದ ದ್ವಿತೀಯ ಅಧಿವೇಶನದಲ್ಲಿ ಎಲ್ಲಾ ಭಕ್ತ ಜನರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಸಲ್ಲಿಸುತ್ತೇನೆ। ಇಂದು ದಿನಾಂಕ 13 ಅಕ್ಟೋಬರ್ 2025 ತೆಲಂಗಾಣ ಉಪಪೀಠ ಜುಕ್ಕಲ್ದಿಂದ ಸೆಪ್ಟೆಂಬರ್ 27ರಂದು ಆರಂಭವಾದ ಈ ಪಾದಯಾತ್ರೆ ಪೂಜ್ಯಪಾದ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಅವರ ಕರುಣಾಮಯಿ ದೃಷ್ಟಿ ಮತ್ತು ದಿವ್ಯ ಮಾರ್ಗದರ್ಶನದಿಂದ ಪ್ರಕಾಶಮಾನವಾಗಿದೆ। ಇದೀಗ 16 ದಿನಗಳ ಪಥವನ್ನು ದಾಟಿದ ವಸುಂಧರಾ ಯಾತ್ರೆ ತನ್ನ ಅಂತಿಮ ಹಂತದತ್ತ ಸಾಗುತ್ತಿದೆ। ಇನ್ನು ಕೆಲವು ದಿನಗಳಲ್ಲಿ ಎಲ್ಲ ಯಾತ್ರಿಕರು ಪೂಜ್ಯಪಾದ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಅವರ ಜನ್ಮೋತ್ಸವದ ಸಮೂಹ ಮಂಗಳಮಯ ಅಭಿವ್ಯಕ್ತಿಗೆ ಸಾಕ್ಷಿಯಾಗಲಿದ್ದಾರೆ। ಅಲ್ಲಿ ಯಾತ್ರಿಕರು ತಮ್ಮ ಆಂತರಿಕ ಭಾವನೆಗಳನ್ನು ಪೂರ್ಣತೆಯ ಸ್ಪರ್ಶದೊಂದಿಗೆ ಹಂಚಿಕೊಳ್ಳಲಿದ್ದಾರೆ। ಬನ್ನಿ ಈ ಪಾವನ ದಿನದ ದ್ವಿತೀಯ ಅಧಿವೇಶನದ ಕೆಲವು ಅಮೂಲ್ಯ ಕ್ಷಣಗಳನ್ನು ಹೃದಯಂಗಮ ಮಾಡೋಣ। दोपहर के महाप्रसाद और विश्रांति के पश्चात पूज्यपाद जगतगुरु रामानंदाचार्य नरेंद्राचार्य जी के दिव्य पादुकाओं को पुनः रथ में विराजित किया गया। दोपहर की सुनहरी धूप में रथ दिव्य आभा से चमक रहा था और वसुंधरा यात्रा ने नई ऊर्जा और भक्ति भाव के साथ प्रस्थान किया। ಮಧ್ಯಾಹ್ನದ ಮಹಾಪ್ರಸಾದ ಮತ್ತು ವಿಶ್ರಾಂತಿಯ ನಂತರ ಪೂಜ್ಯಪಾದ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಅವರ ದಿವ್ಯ ಪಾದುಕೆಗಳನ್ನು ಅಲಂಕಾರಗೊಂಡ ಸುಂದರ ರಥದಲ್ಲಿ ಭಕ್ತಿ ಭಾವದಿಂದ ಪ್ರತಿಷ್ಠಾಪಿಸಲಾಯಿತು। ಮಧ್ಯಾಹ್ನದ ಸೂರ್ಯ ಕಿರಣಗಳಲ್ಲಿ ರಥವು ದಿವ್ಯ ಕಿರಣಗಳಿಂದ ಪ್ರಕಾಶಮಾನವಾಗಿತ್ತು ಮತ್ತು ವಸುಂಧರಾ ಪಾದಯಾತ್ರೆ ಹೊಸ ಶಕ್ತಿ ಮತ್ತು ಭಕ್ತಿ ಭಾವದಿಂದ ಪ್ರಸ್ಥಾನಗೊಳಿತು। संध्या वेला में वसुंधरा यात्रा का आगमन शेलवेवाड़ी सर्विस रोड कवटे तालुका में हुआ। पूज्यपाद जगतगुरु रामानंदाचार्य नरेंद्राचार्य जी की पुण्य पादुकाओं की पूजा रामानंद संप्रदाय के वेदज्ञ आचार्यों द्वारा विधि पूर्वक संपन्न की गई। सभी यात्रिकों के लिए अल्पाहार की व्यवस्था की गई।
इस सेवा के अन्नदाता अरविंद ज्योतिबा जी हैं। हम उनके इस पुण्य कार्य के लिए हृदय से अभिनंदन करते हैं। ಸಂಜೆಯ ಸಮಯದಲ್ಲಿ ವಸುಂಧರ ಯಾತ್ರೆ ಶೇಳ್ವೆವಾಡಿ ಸರ್ವಿಸ್ ರಸ್ತೆಯ ಕವಟೆ ತಾಲೂಕು ಎಂಬ ಸ್ಥಳಕ್ಕೆ ಆಗಮಿಸಿತು. ಪೂಜ್ಯಪಾದ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿಯವರ ಪುಣ್ಯ ಪಾದುಕೆಗಳ ಪೂಜೆ ರಾಮಾನಂದ ಸಂಪ್ರದಾಯದ ವೇದಜ್ಞ ಆಚಾರ್ಯರು ಶಿಸ್ತಿನಿಂದ ಹಾಗೂ ವಿಧಿ ಪ್ರಕಾರ ನೆರವೇರಿಸಿದರು. ಎಲ್ಲ ಯಾತ್ರಿಕರಿಗಾಗಿ ಅಲ್ಪಾಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸೇವೆಯ ಅನ್ನದಾತರಾದ ಅರವಿಂದ್ ಜ್ಯೋತಿಬಾಜಿ ಅವರಿಗೆ ನಾವು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇವೆ. बंजर जमीनें, सूखते तालाब और बाढ़ में डूबते गांव, ये सब प्रकृति की चेतावनी है जिन्हें अब नजरअंदाज नहीं किया जा सकता। हमने जमीन का जरूरत से ज्यादा दोहन किया, रासायनिक खेती से मिट्टी को कमजोर किया और पेड़ों की उपेक्षा की जो धरती को थामे रखते हैं। इसका नतीजा है मिट्टी का कटाव, पानी का तेज बहाव और बार बार पड़ता सूखा। लेकिन उम्मीद अभी भी जिंदा है एक छोटे से पौधे में। हर लगाया गया पौधा मिट्टी को थामता है, पानी को सहेजता है और हवा को ठंडक देता है। प्रकृति की रक्षा कोई बड़ा काम नहीं, यह एक बीज बोने से शुरू होती है। आइए हम सब मिलकर धरती को फिर से हरा भरा बनाएं। ಬತ್ತಲಾದ ಭೂಮಿ, ಒಣಗಿದ ಕೆರೆಗಳು ಮತ್ತು ನೆರೆಯಿಂದ ಮುಳುಗುತ್ತಿರುವ ಹಳ್ಳಿಗಳು ಇವು ಪ್ರಕೃತಿಯ ಎಚ್ಚರಿಕೆಯ ಸೂಚನೆಗಳು. ನಾವು ಭೂಮಿಯನ್ನು ಹೆಚ್ಚು ಬಳಸುತ್ತೇವೆ, ರಾಸಾಯನಿಕಗಳಿಂದ ಮಣ್ಣನ್ನು ಕೀಳಮಟ್ಟಕ್ಕೆ ತಂದು ಬಿಟ್ಟಿದ್ದೇವೆ ಮತ್ತು ಮಣ್ಣನ್ನು ಹಿಡಿದಿಡುವ ಮರಗಳನ್ನು ಕಡೆಗಣಿಸಿದ್ದೇವೆ. ಇದರ ಪರಿಣಾಮವಾಗಿ ಮಣ್ಣು ಹರಿದು ಹೋಗುತ್ತಿದೆ, ನೀರು ನಿಲ್ಲದೆ ಹರಿಯುತ್ತಿದೆ ಮತ್ತು ಬರದ ತೀವ್ರತೆ ಹೆಚ್ಚುತ್ತಿದೆ. ಆದರೆ ಆಶೆಯ ಕಿರಣ ಇನ್ನು ಜೀವಂತವಾಗಿದೆ. ಅದು ಒಂದು ಸಣ್ಣ ಗಿಡದಲ್ಲಿ. ಪ್ರತಿಯೊಂದು ನೆಡಲಾದ ಗಿಡ ಮಣ್ಣನ್ನು ಹಿಡಿದಿಡುತ್ತದೆ, ನೀರನ್ನು ಉಳಿಸುತ್ತದೆ ಮತ್ತು ಗಾಳಿಯನ್ನು ತಂಪಾಗಿಸುತ್ತದೆ. ಪ್ರಕೃತಿಯ ರಕ್ಷಣೆ ದೊಡ್ಡ ಕೆಲಸವಲ್ಲ, ಅದು ಒಂದು ಬೀಜ ನೆಡುವುದರಿಂದ ಆರಂಭವಾಗುತ್ತದೆ. ಬನ್ನಿ ನಾವೆಲ್ಲರೂ ಸೇರಿ ಈ ಭೂಮಿಯನ್ನು ಮತ್ತೆ ಹಸಿರಾಗಿಸೋಣ. विश्राम हेतु वसुंधरा यात्रा का आगमन सिद्धनाथ मल्टीपर्पज हॉल, यशवंत नगर, कवटे, महाकाल में हुआ। स्थानीय श्रद्धालु जनों ने मिलकर अत्यंत भावपूर्ण से स्वागत किया।
पूज्यपाद जगतगुरु रामानंदाचार्य नरेंद्राचार्य जी की पावन पादुकाओं की पूजा रामानंद संप्रदाय के वेदज्ञ पुरोहितों द्वारा विधि विधान से संपन्न की गई। पूजा के पश्चात सभी श्रद्धालु सांझ आरती में सहभागी हुए। ವಿಶ್ರಾಂತಿಗಾಗಿ ವಸುಂಧರ ಯಾತ್ರೆ ಯಶವಂತನಗರ ಕವಟೆ ಮಹಂಕಾಳದ ಸಿದ್ಧನಾಥ್ ಮಲ್ಟಿಪರ್ಪಸ್ ಹಾಲ್ಗೆ ಆಗಮಿಸಿತು. ಸ್ಥಳೀಯ ಭಕ್ತ ಜನರು ಭಾವಪೂರ್ಣವಾಗಿ ಸ್ವಾಗತವನ್ನು ನೆರವೇರಿಸಿದರು. ಪೂಜ್ಯಪಾದ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಅವರ ಪಾವನ ಪಾದುಕೆಗಳ ಪೂಜೆ ರಾಮಾನಂದ ಸಂಪ್ರದಾಯದ ವೇದಜ್ಞ ಪುರೋಹಿತರು ವಿಧಿವಿಧಾನದಿಂದ ನೆರವೇರಿಸಿದರು. ಪೂಜೆಯ ನಂತರ ಎಲ್ಲ ಭಕ್ತರು ಸಾಂಜಾರ್ತಿಯಲ್ಲಿ ಭಾಗವಹಿಸಿದರು. सभी यात्रिकों के लिए महाप्रसाद की व्यवस्था की गई और इस सेवा के अन्नदाता रहे चंद्रकांत भटकलवार जी एवं डॉक्टर संपत हनुमंत जी, जिन्होंने निस्वार्थ भाव से सभी यात्रियों के लिए महाप्रसाद और मीठे पकवान की व्यवस्था की। हम उनके पुण्य कार्य के लिए हृदय से अभिनंदन करते हैं. ಎಲ್ಲ ಯಾತ್ರಿಕರಿಗಾಗಿ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸೇವೆಯ ಅನ್ನದಾತರಾದ ಶ್ರೀ ಚಂದ್ರಕಾಂತ್ ಭಟ್ಕಳ್ವಾರ್ಜಿ ಮತ್ತು ಡಾಕ್ಟರ್ ಸಂಪತ್ ಹನುಮಂತ್ಜಿ ಇವರು ನಿಸ್ವಾರ್ಥ ಭಾವದಿಂದ ಎಲ್ಲ ಯಾತ್ರಿಕರಿಗಾಗಿ ಮಹಾಪ್ರಸಾದ ಮತ್ತು ಸಿಹಿ ಪಾಕವನ್ನು ಒದಗಿಸಿದರು. ನಾವು ಇವರ ಈ ಪುಣ್ಯ ಕಾರ್ಯಕ್ಕಾಗಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇವೆ. रात्रि की आरती के साथ यह दिन पूर्ण होगा. यात्री के सभी भक्तजन यहीं पे विश्राम करेंगे. आज का दिन एक भावनात्मक था, जहां रामानंद संप्रदाय की परंपरा, सेवा और प्रकृति एक साथ प्रवाहित हुए. तो आइए हम भी अब यहाँ पर विश्रांति लेते हैं और कल इसी श्रद्धा और संकल्प के साथ आगे बढ़ेंगे कल के सत्र में. ರಾತ್ರಿಯ ಆರತಿಯೊಂದಿಗೆ ಇಂದಿನ ದಿನ ಮುಕ್ತಾಯವಾಗುತ್ತದೆ. ಯಾತ್ರಿಕರು ಇಂದು ಇದೇ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಇಂದಿನ ದಿನ ಭಾವಪೂರ್ಣವಾಗಿತ್ತು. ರಾಮಾನಂದ ಸಂಪ್ರದಾಯದ ಪರಂಪರೆ, ಸೇವೆಯ ಶ್ರದ್ಧೆ ಮತ್ತು ಪ್ರಕೃತಿಯ ಪ್ರೀತಿಯು ಒಂದಾಗಿ ಹರಿದು ಹೋಗಿದವು. ಇದೀಗ ನಾವು ವಿಶ್ರಾಂತಿ ಪಡೆದು ನಾಳೆ ಮತ್ತೆ ಶ್ರದ್ಧೆಯಿಂದ ಉತ್ಸಾಹದಿಂದ ಮುಂದುವರೆಸೋಣ. ಜೈ ಸಿಯಾರಾಮ್.